ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲೂ ಈ DNA ಅಧಿಕಾರಿಗಳು ಕೂಡ ಅದರಲ್ಲಿ ಸೇರಿಕೊಂಡಿದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಕೋರ್ಟಿಗೆ ಹೋಗಿದ್ದಾರೆ. ನಮ್ದೇನು ತಪ್ಪಿದೆ ಅಂತ ಕೇಳಿದ್ದಾರೆ. FIR ರದ್ದು ಕೋರಿ ಹೈಕೋರ್ಟ್ಗೆ ರಿಟ್ ಹಾಕಿದೆ DNA. ಸರ್ಕಾರದ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಸಾಲು ಸಾಲು ಆರೋಪಗಳು ಸರ್ಕಾರದ ವಿರುದ್ಧವೇ. ನೋಡಿ, ವರ್ಲ್ಡ್ ಕಪ್ ಗೆದ್ದಂತ ಸಂದರ್ಭದಲ್ಲಿ ಲಕ್ಷ ಲಕ್ಷ ಗಟ್ಟಲೆ ಜನ ಸೇರಿದ್ರು. ಅಲ್ಲೂ ಕೂಡ 32,000 ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಇದ್ದಿದ್ದು ಕೆಪಾಸಿಟಿ. ಲಕ್ಷ ಗಟ್ಟಲೆ ಜನ ಸೇರಿದ್ರು, 3 ಲಕ್ಷ ಜನ. ಆದರೂ ಕೂಡ ಅಲ್ಲಿ ಯಾವುದೇ ಅವಘಡ ಆಗಿರಲಿಲ್ಲ. ಇಲ್ಲಿ ಅವಘಡ ಆಗಿದೆ ಅಂತಂದ್ರೆ ಅದಕ್ಕೆ ನಾವು ಕಾರಣನಾ ಅಂತ ಕೇಳ್ತಾ ಇದ್ದಾರೆ ಅವರು. ನಾವು ಕಾರಣನಾ? ನಮ್ಮನ್ನ ಯಾಕೆ ನೀವು ಹೊಣೆಗಾರರಾಗಿ ಮಾಡ್ತೀರಿ? ರಿಟ್ ಅರ್ಜಿನಲ್ಲಿ ಹೈಕೋರ್ಟ್ಗೆ ಮಾಹಿತಿ ಕೊಟ್ಟಿದೆ DNA. ವಿಕ್ಟರಿ ಪರೇಡ್ ನಡೆಸಲಿಕ್ಕೆ ತೆರೆದ ಬಸ್ ಪರೇಡ್ಗೆ ಪೊಲೀಸರು ಅನುಮತಿ ನಿರಾಕರಿಸಿದ್ರು. ಆದರೆ ಪರೇಡ್ಗಲ್ಲ, ಸರ್ಕಾರ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ಮಾಡಿತ್ತು. ಪೊಲೀಸರು ವಿಧಾನಸೌಧದ ಕಾರ್ಯಕ್ರಮಕ್ಕೆ ಭದ್ರತೆ ಕೂಡ ಕೊಟ್ಟಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಗತ್ಯವಿದ್ದಷ್ಟು ಜನ ಪೊಲೀಸರು ಇರಲಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹಳ ಗಮನಿಸಬೇಕಾದಂಥ ಸಂಗತಿ, ನಾಯಕರು ಕೊಡುವಂಥ ಸ್ಟೇಟ್ಮೆಂಟ್ಗಳನ್ನು ನೀವು ಗಮನಿಸ್ತಾ ಇದ್ದೀವಿ. ನಾಯಕರ ರೀತಿ ಸ್ಟೇಟ್ಮೆಂಟ್ ಕೊಡ್ತಿಲ್ಲ, ಮತ್ತೊಂದಿಷ್ಟು ಕೈ ಕೊಟ್ಟು ಹಗ್ಗ ಕಟ್ಟಿಸ್ಕೊಳ್ಳೋ ರೀತಿಯಲ್ಲೇ ಅವರು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ಬೇರೆ ಬೇರೆಯವರು ಕೂಡ ಈಗ DNA ಕೋರ್ಟಿಗೆ ಹೋಗಿರೋದು. ಮೊನ್ನೆ ಶ್ಯಾಮ್ ಸುಂದರ್ ಮಂಡಿಸಿದಂಥ ರೀತಿಯೂ ಕೂಡ ತಾವು ನೋಡಿದ್ರಿ. ಏನು ಇದಕ್ಕೆ ನಮ್ಮನ್ಯಾಕೆ ಜವಾಬ್ದಾರನಾಗಿ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗಳು. ಅಂದರೆ ಇಲ್ಲಿ ತಪ್ಪುಗಳಿದೆಯಲ್ಲ, ಬಹಳ ಸುಲಭವಾಗಿ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸ್ಬೋದು. ಆ ರೀತಿಯ ತಪ್ಪುಗಳು ಮೇಲ್ನೋಟಕ್ಕೆ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. DNA ಕೂಡ ಈಗ ಅದೇ ಮಾತನ್ನು ಹೇಳ್ತಾ ಇದೆ. ವಾಂಖೇಡೆ ಸ್ಟೇಡಿಯಂನ ಉದಾಹರಣೆ ಕೊಟ್ಬಿಟ್ಟು ಅದು ಹೇಳ್ತಾ ಇದೆ. ಜೊತೆಗೇನು ಅಂತಂದರೆ 3 ಲಕ್ಷ ಜನ ಸೇರಿದಂಥ ಸಂದರ್ಭದಲ್ಲಿ ಆಗಲಿಲ್ಲ, ಇಲ್ಲ ಆದರೆ ನಮ್ದೇನು ಜವಾಬ್ದಾರಿ ಅಂತ ಕೇಳ್ತಾ ಇದೆ. ಇದು ಏನಂತೀರಿ ರಮೇಶ್? ಖಂಡಿತ ರಂಗನಾಥ್, ಈಗ DNA ಈ ಹಿಂದೆ RCB ಕೂಡ ಅಲಿಗೇಷನ್ ಮಾಡಿತ್ತು, KSA ಕೂಡ ಅಲಿಗೇಷನ್ ಮಾಡಿತ್ತು, ಈಗ DNA ಕೂಡ ಅಲಿಗೇಷನ್ ಮಾಡ್ತಾ ಇದೆ. ಸರ್ಕಾರದ ವೈಫಲ್ಯವನ್ನು ಮುಚ್ಚಿಟ್ಟುಕೊಳ್ಳೋದಕ್ಕೋಸ್ಕರ ಈ ರೀತಿ FIR ಅನ್ನು ದಾಖಲಿಸಿದ್ದಾರೆ. ಇದು ಸಂಪೂರ್ಣ ಹೊಣೆ ರಾಜ್ಯ ಸರ್ಕಾರದ್ದು ಅಂತೇಳಿ ಸ್ಪಷ್ಟವಾಗಿ DNA ಹೇಳ್ತಾ ಇದೆ. ಅವರ ಆರೋಪ ಏನಂತಂದ್ರೆ, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇನೆ ರಾಜ್ಯ ಸರ್ಕಾರ, KSA ಜೊತೆ ಪ್ಲಾನ್ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಮುಖ್ಯ ಕಾರ್ಯದರ್ಶಿಗಳೇ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಅನ್ನು ಅವರೇ ಪ್ಲಾನ್ ಮಾಡಿದ್ರು. ಹೀಗಾಗಿ ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಹೊಣೆ. ಒಂದ್ಸಲ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಆಯೋಜನೆ ಆದಾಗ ಅವ್ರು ಕರೆ ಕೊಟ್ಟರು ಜನಗಳಿಗೆ, ಬನ್ನಿ ವಿಧಾನಸೌಧಕ್ಕೆ ಕಾರ್ಯಕ್ರಮ ಇದೆ ಅಂತೇಳಿ ಜನಗಳಿಗೆ ಕರೆ ಕೊಟ್ಟಿದ್ರು. ಹೀಗಾಗಿ ಜನ ಅಷ್ಟು ಜನ ಬಂದರು. ಮತ್ತೆ ವಿಧಾನಸೌಧಕ್ಕೆ ಬಂದವರೇನೆ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಕೂಡ ಬಂದರು. ಹೀಗಾಗಿ ಅಲ್ಲಿ ಕಾಲು ತುಳಿತಾ ಇತ್ತು. ಮತ್ತೆ 2 ಕಡೆ ಪ್ರೋಗ್ರಾಮ್ ಇದ್ದಿದ್ದರಿಂದ ಪೊಲೀಸರ ಕಾನ್ಸಂಟ್ರೇಷನ್ ಹೆಚ್ಚಾಗಿ ವಿಧಾನಸೌಧದ ಕಡೆ ಇತ್ತು. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಪೊಲೀಸರ ಸಂಖ್ಯೆ ಜಾಸ್ತಿ ಇರಲಿಲ್ಲ. ಹೀಗಾಗಿ ಕಾಲು ತುಳಿತ ಅಂದ್ರೆ ಗೇಟ್ 3:30ಗೆ ಗೇಟ್ ಓಪನ್ ಆಗಿದ ತಕ್ಷಣ ಅಂದ್ರೆ ನೂಕು ಯಾವಾಗ ಆಯಿತು ಆಗ ಪೊಲೀಸರು ಬಂದವರೇನೆ ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಚಾರ್ಜ್ ಮಾಡಿದ್ರಿಂದಲೇ ಈ ಎಲ್ಲ ಸಮಸ್ಯೆ ಆಯಿತು. ಮತ್ತೆ ಮಧ್ಯಾಹ್ನ 2450 ಆಹಾರದ ಪ್ಯಾಕೆಟ್ಗಳನ್ನು ನಾವು ರೆಡಿ ಮಾಡಿದ್ವಿ ಪೊಲೀಸರಿಗೆ ಅಂತೇಳಿ. ಆದರೆ ಪೊಲೀಸರು ಸ್ವೀಕರಿಸಿರೋದೇ 600. ಅಂದ್ರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರಲ್ಲಿ ಹಾಜರಿದ್ರು ಅನ್ನೋದಕ್ಕೆ ಪ್ರೂಫ್ ಆಗಿ ಇದೆಲ್ಲ ಅಂಶಗಳನ್ನು ಹೇಳಿದ್ದಾರೆ. ಹೀಗಾಗಿ ನೇರವಾದಂಥ ಆರೋಪವನ್ನು ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗ ರಾಜ್ಯ ಸರ್ಕಾರನೇ ಈಗ ಇದಕ್ಕೆಲ್ಲವನ್ನು ಉತ್ತರ ಕೊಡಬೇಕಾಗುತ್ತೆ, ಕೋರ್ಟ್ನಲ್ಲಿ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ಪ್ರಕರಣ ರದ್ದು ಕೋರೇನೆ ಈಗ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರೋದ್ರಿಂದ ಈ ಅರ್ಜಿಗೆ ಈಗ ರಾಜ್ಯ ಸರ್ಕಾರ ಹೈಕೋರ್ಟ್ನಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲರ ಆರೋಪ ಕೂಡ ಈಗ ನೇರವಾಗಿ ರಾಜ್ಯ ಸರ್ಕಾರದ ಮೇಲಿದೆ. ಮತ್ತೆ ಅವ್ರು ಮಾಡಿರುವಂತಹ ಟ್ವೀಟ್ ಮತ್ತೆ ಅವರು ಕರೆ ಕೊಟ್ಟಂತ ಒಂದು ಆಚರಣೆಗೆ ಸಂಬಂಧಪಟ್ಟಂತೆ ಇರೋದ್ರಿಂದ ಈಗ ಇದಕ್ಕೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಓಕೆ, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದೇ ಮಾತೆ ಮೊನ್ನೆ ಕೋರ್ಟಲ್ಲೂ ಕೂಡ ಬಂದಿದ್ದು, ಇದೇ ಮಾತನ್ನೇ ಲಾಯರ್ ಶ್ಯಾಮ್ ಸುಂದರ್ ಕೂಡ ಹೇಳಿದ್ದು. ಅಂದರೆ ನೀವು ಎಲ್ಲ ಬಿಟ್ಟುಬಿಟ್ಟು, ನೀವು ಹುಡುಗ ಹುಡುಗಿನ ಬಿಟ್ಟು, ನೀವು ಉಂಡೋದ್ರನ್ನ ಬಿಟ್ಟು, ಫೋಟೋ ತೆಗೆಸ್ಕೊಂಡ್ರನ್ನ ಬಿಟ್ಟು, ಎಲ್ಲ ಬಿಟ್ಟು ಆ ವಾಲ್ಗ ಉದ್ದವ್ರನ್ನ, ಮಂತ್ರ ಹೇಳಿದಂಥವ್ರನ್ನ, ಚಿತ್ರದ ಮೇಲೆ ನೀವು ಈ ಕೇಸ್ ಹಾಕಿಬಿಟ್ರೆ ಗತಿ ಏನು ಅನ್ನುವಂಥ ಪ್ರಶ್ನೆ ಅವ್ರಿಗೆ ತಾಕಿದ್ದು. ನೋಡಿ, ಸರ್ಕಾರ ಕೈ ಕೊಟ್ಟು ಹಗ್ಗ ಕಟ್ಟಿಸ್ಕೊಳ್ತಾ ಇದೆ. ಬಹಳಷ್ಟು ಸಂಗತಿಗಳಿವೆ ಮುಜುಗರ ಪಟ್ಕೊಳ್ಳಿಕ್ಕೆ, ಬಹಳಷ್ಟು ಸಂಗತಿಗಳು. ರಾಜಕೀಯ ನಾಯಕರಲ್ಲಿ ಒಂದೇ ಒಂದು ನನ್ನ ಕಿವಿ ಮಾತಿದೆ, ಸ್ವಲ್ಪ ದಿವಸ ಬಾಯಿ ಮುಚ್ಕೊಂಡಿರಿ ಅಂತ. ಯಾರು ಏನು ಸ್ಟೇಟ್ಮೆಂಟ್ ಕೊಡಬೇಡ್ರಿ. ಸ್ಟೇಟ್ಮೆಂಟ್ ಕೊಟ್ಟಷ್ಟು ಕೂಡ ನೀವು ಕೆಸರನ್ನು ತುಳ್ಕೊಂಡಂಗೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ.